ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂತೂ ಇಂತೂ ಕೊನೆಗೂ ಈ ಆಣೆ ಪ್ರಮಾಣ ವಿಚಾರ ಇದೆಯಲ್ಲ ಅದನ್ನ ಬಿಜೆಪಿ ಕೈಬಿಟ್ಟಿದೆ. ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣ ಮಾಡಬೇಕು, ಧರ್ಮಸ್ಥಳದಲ್ಲಿ ಒಂದು ಸಭೆ ಇಟ್ಕೋತೀವಿ, ಸತ್ಯ ಗೊತ್ತಾಗಲಿ ಅಂತ BY ವಿಜಯೇಂದ್ರ ಅವರು ಹೇಳಿದ್ರು. ಈಗ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆಣೆ ಪ್ರಮಾಣ ವಿಚಾರವನ್ನ ಬಿಜೆಪಿ ಕೈಬಿಟ್ಟಿದೆ. ಬಿಜೆಪಿಯ ಹಿರಿಯ ನಾಯಕರೇ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಶಾಸಕ ಸುರೇಶ್ ಕುಮಾರ್ ಅವರು ವಿರೋಧ ವ್ಯಕ್ತಪಡಿಸಿದರು. DV ಸದಾನಂದ ಗೌಡರು ಆಕ್ಷೇಪ ವ್ಯಕ್ತಪಡಿಸಿದರು. BY ವಿಜಯೇಂದ್ರ ಆರ್ ಅಶೋಕ್ಗೂ ಪತ್ರ ಬರೆದಿದ್ರು ಸುರೇಶ್ ಕುಮಾರ್. ಇದೀಗ ಆಣೆ ಪ್ರಮಾಣ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಬೇಕಾಗಿತ್ತು, ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಬಿಜೆಪಿ ನಾಯಕರು ಇದನ್ನ ಡಿಫೆಂಡ್ ಮಾಡ್ಕೊಳ್ತಿದ್ರು ಕೂಡ ಧರ್ಮಸ್ಥಳ ವಿಚಾರವನ್ನ ತಳೆದು ತಂದಾಗ ರಾಜಕೀಯಕ್ಕೆ ಅದು ಈ ಅಡ್ಡ ಮತದಾನಕ್ಕೆ ಆಣೆ ಪ್ರಮಾಣವನ್ನ ಮಾಡೋದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಅದು ಬಿಜೆಪಿಯಲ್ಲೇ ಇರುವಂತಹ ಹಿರಿಯ ಶಾಸಕರು, ಹಿರಿಯ ನಾಯಕರು ಅವರೇ ಹೇಳಿಕೆ ಕೊಡ್ತಾ ಇರೋದು. ಸುರೇಶ್ ಕುಮಾರ್ ಅವರಿಂದ ಹಿಡಿದು ಹಲವು ಮುಖಂಡರುಗಳು, ಹಲವು ನಾಯಕರುಗಳು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಬೇಡ ಅನ್ಸುತ್ತೆ ಧರ್ಮಸ್ಥಳ ಮಂಜುನಾಥನನ್ನ ಅಡ್ಡ ಮತದಾನ ವಿಚಾರಕ್ಕೆ ಎಳೆದು ತರೋದು. ಈ ಅಡ್ಡ ಮತದಾನ ಕಂಪನ ಶುರುವಾಗಿದೆ. ಡೆಲ್ಲಿಗೆ ರಾಜ್ಯ ನಾಯಕರು ಹೋಗಿದ್ದಾರೆ, BY ವಿಜಯೇಂದ್ರ ಆರ್ ಅಶೋಕ್ ಇಬ್ರು. ಹೈಕಮಾಂಡ್ ನಾಯಕರೊಂದಿಗೆ BY ವಿಜಯೇಂದ್ರ ಆರ್ ಅಶೋಕ್ ಅವರಿಬ್ರು ಚರ್ಚೆ ಮಾಡ್ತಾರೆ. ಅಡ್ಡ ಮತದಾನ ಆಗಿರೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಾಯಕರು. ಆಮೇಲೆ ಗೊತ್ತಿದೆ ಯಾರು ಅಡ್ಡ ಮತದಾನ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಹೆಸರುಗಳನ್ನ ಹೇಳ್ತಾರಂತೆ ಹೈಕಮಾಂಡ್ ನಾಯಕರ ಹತ್ರ. ಇತ್ತ ತ್ರಿಸದಸ್ಯ ಸಮಿತಿಯ ಮೇಲೆಯೇ ಕೆಲವರಿಗೆ ಡೌಟ್ ಇದೆಯಂತೆ. ತ್ರಿಸದಸ್ಯ ಸಮಿತಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಮಹೇಶ್ ತೆಂಗಿನಕಾಯಿಯನ್ನ ಹೇಗೆ ಸೇರಿಸಿದ್ರಿ ಅದು ಪ್ರಶ್ನೆ. ತ್ರಿಸದಸ್ಯ ಸಮಿತಿಯ ಬಗ್ಗೆ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಒಂದಷ್ಟು ಜನ. ಹಾಗಾಗಿ ಹೈಕಮಾಂಡ್ ನಾಯಕರು ಇಬ್ಬರನ್ನೂ ಕರೆದಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇಬ್ಬರನ್ನೂ ಕೂಡ ಕರೆಸಿ ಮಾತನಾಡುವಂಥ ಪ್ರಯತ್ನ. ಜೊತೆಗೆ ಅಡ್ಡ ಮತದಾನ ಮಾಡಿರೋದ್ರ ಬಗ್ಗೆ ಅದ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಅಂತ ಹೇಳಿದ್ರಲ್ಲ, ಅದ್ಯಾರು ಹೇಳಿ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೈಕಮಾಂಡ್ ನಾಯಕರ ಬಳಿ ಇದ್ರ ಬಗ್ಗೆನೇ ಚರ್ಚೆ ಆಗುತ್ತೆ ಇವತ್ತು.